ಗುಲ್ಬರ್ಗ, ಬಿಜಾಪುರ, ಬೆಳ್ಳಾರಿ, ಹುಣಸೂರು, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಹಿರಿಯೂರು, ರಾಣೆಬೆನ್ನೂರು. ಹಾಲು ಅವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಿದ್ಯಾ? ಹಾಲಿನ ಬಾಕಿ ಅಲ್ಲ, ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದೀನಿ. ಅಂದ್ರೆ ನಾನ್ ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯ ನೀನು? ನಿನ್ ಡ್ಯಾಡಿ ಅಂತ ಕರೆಕೆ ಈ ಬಾಡಿಗೆ ಅವಮಾನ ಆಗುತ್ತೆ. ನೀನ್ ಅಪ್ಪ ಅಲ್ಲ ಕಣೋ, ಮಾರ್ವೇಶ್ ದ ವಿಲನ್ ವಜ್ರಮುನಿ. ಅಮೆರಿಕ ದೇಶದ ಮೇಲೆ ಭಯೋತ್ಪಾದಕರ ದಾಳಿ. ಪ್ರಧಾನಿ ವಾಜಪೇಯಿ ಅವರು ಸಂತಾಪ ಸೂಚಿಸಿದ್ದಾರೆ. ಬಾಲಿ ಏನ? ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಾನು ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮಧ್ಯೆ ಅಡ್ಡ ಓಡಾಡ್ಬೇಡ ಅಂತ. ನಾನು ಇದೇ ಬೇಡ ಅನ್ನೋದು. ಹೆತ್ತ ತಂದೆನ ಹೆಸರಿಟ್ಟು ಶಂಕರ ಅಂತ ಕರಿತೀಯ, ಓಕೆ. ಬಿಲನ್ಗೆ ಹೋಲಿಸ್ತೀಯ, ಓಕೆ. ಆದ್ರೀಗ ಬೆಕ್ಕಿನ ಮರಿ, ಮೂಗಿಲಿ, ಶುಂಡಿಲಿ ಅಂತೆಲ್ಲ ಕರಿತೀಯಲ್ಲಯ್ಯ, ಇದು ನ್ಯಾಯನಾ? ನೀನ್ ಮಾಡಿದ ಮಾತ್ರ ಸರಿನಾ? ನಾನೇನ್ ಮಾಡ್ದೆ? ನೀನ್ ಗೌಡ ತಾನೆ? ಹೌದು. ಇಡೀ ಕರ್ನಾಟಕದಲ್ಲಿ ಒಂದ್ ಗೌಡ ತೀರ ಸಿಗ್ಲಿಲ್ವಾ ನಿನ್ಗೆ? ಒಂದ್ ಬ್ರಾಹ್ಮಣದ ಹುಡುಗಿನೇ ಮದುವೆ ಆಗೈತೆ ನೀನು? ಅದು ಕೇಳಿದ ಕುತ್ರ ಹೇಳು. ಅದು ಲವ್ ಕಣ. ಲವ್ ಮಾಡ ಪರ್ಸನಾಲಿಟಿ ನೋಡು. ನನ್ ಪರ್ಸನಾಲಿಟಿ ಏನಾಗಿದೆ? ಒಂದ್ ಕಾಲದಲ್ಲಿ ಎಲ್ರು ನನ್ನ ರೂಪೇಶ್ ಕುಮಾರ್ ಅಂತ ಕರಿತಿದ್ರು, ಗೊತ್ತಾ? ತೋಪೇಶ್ ಕುಮಾರ್ ಅಂತ ಕರೆದಿರ್ತಾರೆ, ನಿನ್ ಕಿವಿಗೆ ರೂಪೇಶ್ ಕುಮಾರ್ ಅಂತ ಬಿದ್ದಿದೆ. ಕೆಪ್ಪ ಅಪ್ಪನ ಕೆಪ್ಪ ಅಂತ್ಯೋ? ಎಲ್ಲದಕ್ಕೂ ಇವರೇ ಕಾರಣಮ್ಮ. ನಾನೇನೋ ಮಾಡ್ದೆ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ, ಈ ಬ್ರಾಹ್ಮಣ ದುಡಿನ ಎತ್ತಾಕೊಂಡು ಕದ್ ಮದುವೆ ಆಗ್ಬಿಟ್ಟೆ. ಈಗ ಸಮಸ್ಯೆ ಆಗಿರೋದು ನನ್ ಮದ್ವೆಗೆ. ಏನಾಯ್ತು? ಅಮ್ಮನ್ ಕಡೆ ಹತ್ರ ಹೋಗಿ ಹೆಣ್ ಕೊಡಿ ಅಂತ ಕೇಳಿದ್ರೆ, ಹೇಗಿದ್ರು ನಿಮ್ಮಪ್ಪ ಗೌಡ ಅಲ್ವಾ, ಒಳ್ಳೆ ಗೌಡ ತೀನ್ ನೋಡಿ ಮದ್ವೆ ಆಗ್ಬಿಡು ಮರಿ ಅಂತಾರೆ. ನಿಮ್ ಕಡೆ ಹತ್ರ ಹೋಗಿ ಕೇಳಿದ್ರೆ, ನಿಮ್ಮವ್ವ ಬ್ರಾಹ್ಮರ್ ಅಲ್ವಾ, ಬ್ರಾಹ್ಮರ್ ಹೆಣ್ಣೈಕ್ಳು ಚಂದವಾಗಿ ಐತಾರೆ, ಬ್ರಾಹ್ಮರೇ ಮದುವೆ ಆಗ್ಬಿಡ್ಲಾ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಲವ್ ಮಾಡಿದ್ ನೀನು, ಫುಟ್ಬಾಲ್ ಆಗೋದ್ ನಾನಾ? ದಿಸ್ ಬ್ಲಡಿ ಇಂಡಿಯನ್ ಕ್ಯಾಸ್ಟ್ ಅಮ್ಮ ಶಂಕರ ಸುಂದರ ಕೇಳಮ್ಮ. ಸಾಕ್ ನಿಲ್ಲಿಸ್ರಿ ಮಗು, ನಿನ್ಗೆ ಆಫೀಸ್ ಟೈಮ್ ಆಯ್ತು ಕಣ, ಕಾಫಿ ತಗೋ. ಅಲ್ಲ ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮರಿ ತರ ಅಡ್ಡ ಬಂದು ನನಗೆ ಆಫೀಸಲ್ಲಿ ಏನಾದ್ರು ಎಡವಟ್ ಆಗ್ಬೇಕು, ವಾಪಸ್ ಬಂದು ನಿನ್ನ ಫ್ಯಾನ್ ಅಲ್ಲಿ ಉಲ್ಟಾ ಬಟ್ಟ ನೇತಾಕ್ಬಿಡ್ತೀನಿ. ಎಂಟೆ ಗೊದ್ದ. ಹೆಂಟೆ ಗೊತ್ತಾನ ಲೇ? ನೋಡೆ ನಿನ್ನ ಮಗ ಅಪ್ಪನ್ನ ಹೆಂಟೆ ಗೊತ್ತ ಅಂತ ಕರಿತಾನಲ್ಲೇ. ಬರ್ತೀನಮ್ಮ, ಬರ್ತೀನ. ಓತಿಗೆತ ಅಂತೂ ನಿಮ್ಮಪ್ಪ ಗೋಡೆ ಮೇಲೆ ಗೆರೆಗಳನ್ನ ಹಾಕ್ತಾನೇ ಇದ್ದಾರೆ ಅನ್ನು. ಹೌದು ಸರ್, ಹುಡುಗಿ ಇಡ್ಸಿದ್ರೆ ಜಾತಕ ಹೊಂದಲ್ಲ, ಜಾತಕ ಓಕೆ ಆದ್ರೆ ಹುಡುಗಿ ಇಡ್ಸಲ್ಲ. ಹೌದು ಕಲ್ಯಾಣ್, ಒಂದೊಂದ್ಸಲ ಹೀಗೆ ಆಗೋದು. ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಎದುರು ಮನೇಲಿ ಕೂತು ಇಡ್ಲಿ ತಿಂತಾ ಇರಬಹುದು, ಇಲ್ಲ ಪಕ್ಕದ ಮನೇಲಿ ಕೂತು ಸಿಡಿ ಕೇಳ್ತಾ ಇರಬಹುದು. ಅದು ಇಲ್ದೆ ಹೋದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರೂ ಸಾಮಾನು ಕೊಂಡ್ಕೋತಾ ಇದ್ದಾಗ ನಮಗೆ ಗೊತ್ತಿಲ್ದೆ ನಮ್ ಜೊತೆನೆ ಬಂದು ಸಕ್ಕರೆ ಕೊಂಡ್ಕೋತಾ ಇರಬಹುದು. ಬೈ ದ ಬೈ, ಕಂಗ್ರಾಚ್ಯುಲೇಷನ್ಸ್. ಆ ಕೈನು ಕೊಡಯ್ಯ. ಏನಕ್ಕೆ ಸರ್? ನಿನ್ನ ಈ ಬ್ಯಾಂಕಿಂದ ಹೊರಗೆ ಹಾಕ್ತಾ ಇದೀವಿ. ಯಾಕೆ ಸರ್? ಡೋಂಟ್ ವರಿ, ಡೋಂಟ್ ವರಿ. ಪ್ರಮೋಷನ್ ವಿತ್ ಟ್ರಾನ್ಸ್ಫರ್. ಪ್ರಮೋಷನ್? ನೋಡಯ್ಯ, ನಾನು ಈ ಸೀಟಿನ ಗಿಟ್ಸ್ಕೊಳ್ಳೋದಿಕ್ಕೆ 15 ವರ್ಷ ಕಷ್ಟಪಟ್ಟೆ. ನೀನು ಕೇವಲ 5 ವರ್ಷದಲ್ಲಿ ಗಿಟ್ಸ್ಬಿಟ್ಟೆಲ್ಲಯ್ಯ. ಎಲ್ಲಿಗೆ ಸರ್? ಎನಿ ಹೌ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ, ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೋಲದೇವನಹಳ್ಳಿಗೆ. ಮೆತ್ತಗೆ ಮೆತ್ತಗೆ ಮೇಲಕ್ಕೆ ಬಾ. ಇನ್ ಸ್ವಲ್ಪ ಮೇಲಕ್ಕೆ ಬಾ. ಏನ್ ಓದ್ತಿದ್ರಿ? ಓದಿದೆಲ್ಲ ಮುಗೀತು, ಕೆಲಸ ಮಾಡ್ತಿದ್ದೀನಿ. ಆ ಓದಲ್ರಿ, ನಿಮ್ ಕೈಯಾಗಿರೋದು ಏನ್ ಓದ್ತಿದ್ದೀರಿ ಅಂದೆ. ಪ್ರೇಮ ವಿವಾಹ ಆಗೋದು ಹೇಗೆ? ಆ ಸಾಹಿತಿ ಹೆಸರು ಒಂದಪ್ಪ ಹೋದ್ರಿ. ಯಾರೋ ಪ್ರೇಮದಾಸ ಅಂತೆ. ಅವ್ರ ಊರ್ ಯಾವ್ದು ಹೇಳ್ರಿ? ನನಗೇನ್ರಿ ಗೊತ್ತು? ಬಿಜಾಪುರ ಐತಲ್ರಿ, ಬಿಜಾಪುರ ಪಕ್ಕದಾಗ ಐತ್ರಿ ಮಾಜಾಪುರ ಅಂತ. ನಿಮ್ಗೆ ಗೊತ್ತು? ಅದು ಬರ್ದವ ನಾನಾರಿ, ನಮ್ಮ ಅತ್ತಿ ಮಗಳು ದ್ಯಾಸ್ ಇಟ್ಕೊಂಡು ಬರ್ದೇನ್ರಿ. ಕೊನೆಗೆ ಅದೇ ಹುಡುಗಿನ ಮದ್ವೆ ಆದ್ರ? ಇಲ್ರಿ, ನಾನ್ ಕೂಡ ಪ್ರೀತಿ ಮಾಡ್ಲೇನ್ರಿ, ಓಡೋಗಿದ್ ಬೇರೆವನ್ ಕೊಡೇರಿ. ಯಾಕ್ರಿ ಸರ ಹಂಗ್ಯಾಕ್ ಬಿಸಾಕಿದ್ರಿ? ಬರ್ದವನ್ ಹುಡುಗಿನೇ ಓಡೋದ್ಲೋದ್ಮೇಲೆ ಅದು ನಾನು ಯಾಕೆ ಓದ್ಲಿ? ಪ್ರೇಮ ವಿವಾಹ ಆಗೋದೇ ಹೇಗೆ ಅಂತೆ ಕೂತ್ಕೊಳ್ರಿ. ನಮ್ಮ ಅತ್ತಿ ಮಗಳು ಕೂಡ ರಿಸರ್ಚ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು.
ಓ ಮ್ಯಾನೇಜರ್ ಬಂದ್ಬಿಟ್ರು. ಬಡಿರಲ್ಲ. ಸರ್ ಆ ಹಾರ ನಂದು ಸರ್, ನಂದು. ನೀನ್ 100 ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ಲರೂ ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡಿದ್ದೀವಿ. ಚಿ 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 ನೋ 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 ಅಂತ ಸಣ್ಣ ಪುಟ್ಟ ಕೆಲಸ ಮಾಡೋವಂಥವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರು ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ಇಟ್ಸ್ ಓಕೆ ಸರ್, ಸೇಫ್ ಆಗಿ ಕರ್ಕೊಂಡ್ ಬಂದ್ರಿ. ನಮಸ್ಕಾರ ಸರ್. ರೇ ಸ್ವಾಮಿ, ಆ ಹಾರ ಕೊಡ್ತೀರಾ? ಸಾಹೇಬರ್ಗೆ ಹಾಕ್ಬೇಕು. ಅದೆಲ್ಲ ಏನು ಬೇಡಿ, ನಿಮ್ಮ ಅಭಿಮಾನನೇ ಸಾಕು. ಫ್ರೆಂಡ್. ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ನಿನ್ ಮುಖಕ್ಕೆ ಕನ್ನಡಕ ಬೇರೆ ಕೇಳು. ಬಾ ಈಚ ಕಡೆಗೆ. ನೀನು 100 ವರ್ಷ ಚಂದಾಗಿರ್ಬೇಕಪ್ಪ. ನಿಮ್ಮ ಆಶೀರ್ವಾದಮ್ಮ. ಏ ಬಡಿರಲ್ಲ, ನಡೀರಿ ಸಾಹೇಬ್ರೆ, ಕೊಡಿ. ನಮಸ್ಕಾರ. ನಿನ್ನಿಂದ ಈ ಊರ್ ನೋಡ್ದೆ ಬಾವ, ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರಿಗೆ ಸಂತೋಷ ಪಡ್ತಾ ಇದಾರೆ. ಸಾರ್, ಈ ನನ್ನ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್. ಪಾಕಳ ನನ್ನ ಮಕ್ಕಳು. ಹಿಂದೆ ಮ್ಯಾನೇಜರ್ ಬಂದಾಗ ಹಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಚಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು 1 ಪೈಸಾನು ವಾಪಸ್ ಕೊಡ್ದಲ್ಲ ಅಂತ ಕಳ್ಳನ್ ಮಕ್ಕಳು ಸಾರ್, ಕಳ್ಳನ್ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು ನೀನು ನಮ್ಮ ಮ್ಯಾನೇಜರ್ಗೆ ಸಲಹೆ ಕೊಡ್ತೀಯಾ? ಹಂಗೇನಾದ್ರೂ ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ಹೌದಾ? ಈ ಊರಲ್ಲಿರೋ ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ఇప్పుడు చూడు ముందుంది ముస్లమ్మ పండుగ. ಇದು ನಿಮ್ದ? ತಡೆ, ಇದು ಅವ್ರದ್ದು ಅಲ್ವೋ ಅಂತ ಹೇಳದೆ ಆದ್ಮೇಲೆ ಯಾಕೆ ವಾಪಸ್ ಕೊಡ್ಬೇಕು? ಇವತ್ತು ಶುಕ್ರವಾರ ಕೈಗೆ ಬಂದ ಕರೆನ್ಸಿನೇ ಆದ್ರೂ ಕಾಗದನೇ ಆದ್ರೂ ವಾಪಸ್ ಕೊಡಬಾರ್ದಂತೆ. ತಗೊಂಡೆ. ಪಾಪ ಗಾಳಿಪಟಕ್ಕೋಸ್ಕರ ನಮ್ಮ ಹಿಂದೆನೆ ಬಿದ್ದಿದ್ದಾರೆ ಅನ್ಸುತ್ತೆ. ಕೊಡ್ಬೇಡ. ಬೇಡ. ಇದನ್ನ ನಾವೇನ ಮಾಡೋದು? ನಾಳೆ ನಿನಗೆ ಮದುವೆ ಆಗಿ ಮಕ್ಳು ಆಗ್ತಾರಲ್ಲ, ಅವ್ರಿಗೆ ಆಟ ಆಡ್ಕೊಳಕ್ಕಾಗತ್ತೆ. ಮುಚ್ಚಬಾಯ್. ಇದು ನಿಮ್ದ? ಅಲ್ರಿ, ನಿಮ್ ವಸ್ತುನ ವಾಪಸ್ ಕಳಕ್ ನೀವ್ ಯಾಕೆ ನಚಿಕೆ ಬರ್ತಾ ಇದೀರಾ? ಧೈರ್ಯವಾಗಿ ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿಯಾಗಿ ಕೇಳ್ಬೋದಲ್ಲ? ಗಟ್ಟಿಯಾಗಲ್ದಿದ್ರೆ ಸನ್ನೆ ಮಾಡಾದ್ರೂ ಕೇಳ್ಬೋದಲ್ಲ? ಸನ್ನೆ ಮಾಡಿ ಕೇಳಕ್ ಅವ್ರೇನ್ ಮೂಗಿನ?
ನಿಜ ಕಣ, ಪಾಪ ಮೂಗಿನೇ. ಸಾರಿ, ನಿಮ್ಗೆ ಮಾತು ಬರಲ್ಲ ಅಂತ ಗೊತ್ತಿರಲಿಲ್ಲ. ತಗೊಳ್ಳಿ. ಗಾಳಿಪಟನ ಕೊಟ್ಟಾಯ್ತಲ್ಲ, ಇನ್ಯಾಕೆ ನಮ್ಮಿಂದ ಬರ್ತಿದ್ದಾರೆ? ಈ ಮುಖದ ಸ್ಪೆಷಾಲಿಟಿನೇ ಅಂತ ಕಣ. ಎಲ್ಲಿ ಹೋದ್ರು ಹುಡುಗಿರು ಮತ್ತೆ ಮತ್ತೆ ಬರ್ತಾರೆ. ನೀವು ನನ್ನ ಆಟೋಗ್ರಾಫ್ ತಗೊಳ್ಳೋ ತಾನೇ ಬಂದಿರೋದು? ಸುಮ್ನಿರೋ ಕಾಕಾಕ. ನಡಿ ನಡಿ ಅಂದೆ. ಓಕೆ ಓಕೆ ಓಕೆ. ಬಂದ್ಬಿಡ್ತೀವಿ ಸರ್. ಬನ್ನಿ ಬನ್ನಿ ಸರ್, ಬನ್ನಿ ಅಳಗ್ ಬನ್ನಿ. ಏಯ್ ಬರಲಿ. ಈ ಊರಲ್ಲಿರೋ ದೆವ್ಗಳ ಕೊಂಪೆ ತೋರ್ಸೋ ಪ್ರೋಗ್ರಾಮ್ನ ಆಮೇಲೆ ಇಟ್ಕೋ. ಮೊದ್ಲು ನಾವಿರೋದಕ್ಕೆ ಒಂದು ಬಂಗ್ಲೆ ಅರೇಂಜ್ ಮಾಡಿದೀನಿ ಅಂದ್ಯಲ್ಲ, ಅದೊಂದು ತೋರ್ಸು. ಅದೇ ಈ ಬಂಗ್ಲೆ ಸರ್. ಅದೇ ಇದಾ? ಯಾ ಲೇ, 4 ಗೋಡೆ 2 ಜಂತಿರೋ ಇದೇ ನಿನಗೆ ಬಂಗ್ಲೆ ಆದ್ರೆ, ಇನ್ AC ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು, ಮೊಸಾಯಿಕ್ ಫ್ಲೋರಿಂಗ್ ಇರೋದಕ್ಕೆ ಇನ್ನೇನಂತೀರಪ್ಪ? ಸರ್ ಅಣಿಸ್ಬೇಡಿ ಸರ್, ಏನು ಹೊಸ ಮ್ಯಾನೇಜರ್ ಅಂತ ಹೇಳಿ ಈ ಬಂಗ್ಲೆ ಬೀಗ ತೆಗೆದು ನಿಮ್ಮನ್ನು ಒಳಗಡೆ ಬಿಟ್ಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಈ ಬಂಗ್ಲೆ ಕಿಟಕಿ ಬಾಗ್ಲು ಕೂಡ ತೆಗಿತಿರಲ್ಲ, ಗೊತ್ತಾ? ಅಷ್ಟಕ್ಕೂ ಈ ಬಂಗ್ಲೆ ಬಂಗ್ಲೆ ಗಿಂಗ್ಲೆ ಅಂತ ನನಗೆ ಟೆನ್ಷನ್ ಕೊಡ್ಬೇಡ. ಇನ್ನೊಂದ್ಸಲ ಇದನ್ನ ಬಂಗ್ಲೆ ಅಂದೆ ನನ್ನ ಮಗಳನ್ನ ಹೊಡೆದಿಲ್ಲ ಕಣ. ಬಾವಾ ಬಾವಾ, ಈ ಮನೆ ನೋಡ್ದ್ಯಾ? ಫಸ್ಟ್ ಕ್ಲಾಸ್ ಆಗಿದೆ. ಏನ್ ಬೆಳಕ್ ಬರುತ್ತೆ, ಏನ್ ಗಾಳಿ ಬರುತ್ತೆ. ಹೊರಗಡೆ ಮರದ ಕೆಳಗೆ ಗಾಳಿ ಬೆಳಕು ಇನ್ನೂ ಚೆನ್ನಾಗಿ ಬರುತ್ತೆ. ಅಷ್ಟ್ ಚೆನ್ನಾಗಿ ಬರುತ್ತೆ ಅಂದ್ರೆ ನೀ ಅಲ್ಲೇ ಹೋಗಿ ಮಲ್ಕೋ. ಅಯ್ಯೋ ಬಾವಾ, ನಾನು ಹಂಗೆಲ್ಲ ಹೇಳಿದ್ದು ಅಲ್ಲ. ಈ ಮನೇಲಿ ನಿನಗೇನು ಇಷ್ಟ ಆಯ್ತು? ಇವತ್ತು ನಾಳೆ ಬಿದ್ದೋಗಂಗಿರೋ ಆ ಜಂತ, ಅಥವಾ ತುಕ್ಕಿಡಿದ್ರು ಆ ಕಿಟಕಿನ, ಇಲ್ಲ ಈಗ ತಾನೇ ಲಗೇಜ್ ತಂದಿಟ್ನಲ್ಲ ಆ ಕಮಂಗಿನ? ರೀ ಸ್ವಾಮಿ, ನಾನು ಇಲ್ಲೇ ಇದ್ದೀನಿ. ಅದು ನಿಮ್ ಹೆಸರು ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಗುರ್ತಿಗಿರ್ಲಿ ಅಂತ ಕಮಂಗಿ ಅಂತ. ರೀ ಮಿಸ್ಟರ್, ನನ್ನ ಹೆಸರು ಮಿಸ್ಟರ್ ಥಿಮ್ಸ್ ರಾಯ್ಸ್. ಐಶ್ವರ್ಯ ರೈ, ರೋಲ್ಸ್ ರಾಯ್ಸ್ ತರ. ಸರ್, ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಬಿಡ್ಲಾ ಸರ್? ಒಂದಿನದಲ್ಲಿ ಕ್ಲೀನ್ ಮಾಡೋ ಗಲೀಜ ಅದು. ಒಂದ್ ರೂಮ್ ಕ್ಲೀನ್ ಮಾಡಿ ಆಮೇಲೆ ಊರೆಲ್ಲ ಸುತ್ತಾಕೊಂಬರೋಣ. ಓಕೆ ಸರ್. ಏನ್ ಚೆನ್ನಾಗಿದೆ. ಬನ್ನಿ ಬನ್ನಿ ಸರ್. ಸರ್, ಇದೇ ನಮ್ಮ 3 ಕೆರೆ. ಹೇಗಿದೆ ಸರ್? ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಎಲ್ಲ ನೀವ್ ಹೇಳ್ಬಿಟ್ರೆ ನಾವೇನ್ ಹೇಳೋದ್ ಬೇಡವಾ? ಮುಂದೆ ಬಾ. ಯಾಕೆ ಆ ಕಡೆ ನೋಡು. ಇದಕ್ಕಿನ ಸೂಪರ್ ಸೀನ್ ಇದೆಯಾ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಫ್ಯಾಬುಲಸ್. ಮೆಟ್ಟಾರ್ದೋಗುತ್ತೆ ಕಳ್ಮುಂಡೆ ಮಗನೇ. ಹೆಂಗಸ ಸ್ನಾನ ಮಾಡೋದನ್ನ ಕದ್ದೋಡ್ತಾ ಇದ್ದೀನೋ? ಅಲ್ಲ ನೀನ್ ಕಣ್ಣು ಹಿಂಗೋಗ ತೊಲ್ಗೋ. ಯಾರು ನೋಡ್ಲಿಲ್ಲ? ನಾನ್ ನೋಡ್ದೆ. ಭಾವ, ಕಾವೇರಿ ಇಲ್ಲಿಂದ ನೋಡಕ್ ಎಷ್ಟು ಚೆನ್ನಾಗಿದೆಯಲ್ಲ. ಅದಕ್ಕಿಂತ ಅಲ್ಲಿಂದ ಒಂದು ಡೈಲಾಗ್ ಬಂತಲ್ಲ, ಅದು ಕೇಳಕ್ ತುಂಬಾ ಚೆನ್ನಾಗಿದೆ. ಅದೇ ಮೆಟ್ ಹರಿದೋಗುತ್ತೆ ಅನ್ನೋ ಡೈಲಾಗು. ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಫ್ಯಾಂಟಾಬುಲಸ್. ಬಾಬಾ, ಯಾಕೋ ಈ ಜಾಗ ರಾಶಿ ಇಲ್ಲ, ನಾ ಮುಂದೆ ಹೋಗ್ತೇನೆ. ನಡಿ ಸರ್.